ಹೇಳ ಏನು ಕೇಳ್ತದೀಯಾ? ಟ್ರಾಫಿಕ್ ಪೊಲೀಸ್ ಅವರು ಅವೇರ್ನೆಸ್ ಮಾಡ್ತಾರಲ್ಲ ಅವ್ರು ಇವರ ನೀನು ಲಕ್ಷಾಂತರ ಜನ ನೋಡ್ಬೇಕದ್ನ. ಅಲ್ಲಿ ಯಾರು ಒಬ್ರು ಬೈದಿಲ್ಲ. ಎಲ್ಲ ಪಾಪ ನಿನ್ ಪರವಾಗಿ ಪ್ಲೀಸ್ ಅಳಬೇಡ ಅಳಬೇಡ ನನ್ನ ಜಾಣ. ನನ್ಗೂ ಗೊತ್ತಾ ಅಲ್ಲ ಕಣ್ಣು ನೀನ್ ನೀರ್ ಬತ್ತಾವ ನೋಡ್ತೀನಿ ತಡಿ. ಓ ಬತ್ತಾವೆ ಚೆನ್ನಾಗಿಯಾ? ಬುದ್ಧಿ ಹೇಳಿದ್ರಿ ಅದಕ್ಕೆ ಬೇಜಾರಾಗೋಳೆ. ನೀನೇನ್ ಕೇರ್ಫುಲ್ ಮಣ್ಣು. ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮು ಕ್ಷಮೆ ಕೇಳ್ತಾ ಇದೆಯಲ್ಲ ನೀನು. ಏಕೆ ಅವ್ಳು ಡಿಲೀಟ್ ಮಾಡ್ತೀನಾದ್ರು ನಾನು ಮಾಡಕ್ ಬಿಡಲ್ಲ. ಆಕ್ಚುಲಿ ನೀವೆಲ್ಲ ಬೈದಿರೋದಕ್ಕೆ ಅಳ್ತಾ ಅವಳೆ. ಯಾಕೆ ಹೇಳ್ತದೆ ಹೇಳ ಹೋಗ್ಲಿ. ಆಕ್ಚುಲಿ ಆ ಪ್ರ್ಯಾಂಕ್ ವಿಡಿಯೋಗೆ ನೀವೆಲ್ಲ ಕಮೆಂಟ್ ಹಾಕಿದಿರಲ್ಲ, ಅದ್ರಲ್ಲಿ ಯಾರೂ ಬೈದಿಲ್ಲ ಪಾಪ. ನೀವು ಎಲ್ಲ ಬುದ್ಧಿ ಹೇಳಿದಿರಲ್ಲ, ಅದನ್ನ ನೋಡಿ ಹೇಳ್ತಾವಳೆ ನಾನು ಮಾಡಬಾರ್ದಿತ್ತು ಅಲ್ವಾ ಅಂತ. ಒಂಥರ ಆನಂದ ಬಾಷ್ಪ ಇದು. ಇಷ್ಟೊಂದು ಕೇರ್ ತೋರಿದಿರಲ್ಲ ನೀವೆಲ್ಲ ಅದಕ್ಕೆ. ಮತ್ತೆ ಹೇಳ ಏನು ಕೇಳ್ತದೀಯಾ? ಏನ್ ಕಾರಣ ಕಲ್ತ್ಬಿಟ್ಟೆ ಹೇಳು. ಏನ್ ಕಾರಣಕ್ಕತ್ತೆ ಹೇಳೇ ಹೋಗ್ಲಿ. ಹೇಳಿದಂತಾರೆ ನಾನು ಬೇಕು ಅಂತ ಮಾಡಿದ್ದು ಅಂತ. ಈಗ ನೀನ್ ಬೇಕು ಬೇಕು ಅಂತ ಮಾಡ್ದೋ ವಿಡಿಯೋನೋ ಬೇಡ ಅಂತ ಮಾಡ್ದೋ ವಿಡಿಯೋನೋ ಗೊತ್ತಿಲ್ಲ. ವಿಡಿಯೋದಲ್ಲಿ ನೀನು ಬಳಸಿದಂತಹ ಚಿತ್ರೀಕರಣದ ಸಂದರ್ಭ ಅಂತ ಹೇಳು, ಬೀಳುವಂತದ್ದು. ಜನ ಹೇಳೋದೇನೋ ಹೇಳು. ನೀನು ಏನದು ಟ್ರಾಫಿಕ್ ಪೊಲೀಸ್ ಅವರು ಅವೇರ್ನೆಸ್ ಮಾಡ್ತಾರಲ್ಲ ಅವ್ರು ಇವರ ನೀನು ಜನಗಳಿಗೆ ಅವೇರ್ನೆಸ್ ಕೊಡಕ್ಕೆ. ನಂಗ್ ಬೇಡಿದೆ. ಡಿಲೀಟ್ ಮಾಡ್ಸಲ್ಲ ನಾನು, ಯಾವ ಕಾರಣಕ್ಕೂ ಡಿಲೀಟ್ ಮಾಡ್ಸಲ್ಲ. ಬೈಬೇಕು ಜನ ನಿಂಗೆ. ಯಾರು ಬೈಬೇಡಿ ಬೈಬೇಕು ಜನ ನಿಂಗೆ. ಎಷ್ಟು ಹೇಳಿದ್ರು ಒಳ್ಳೆ ಕಮೆಂಟ್ಸ್ಗಳು ಆತರ ಆಗ್ತಾನೆ ಇದರಲ್ಲಿ. ಬೈಬೇಕು ಜನ ನಿಂಗೆ. ಡಿಲೀಟ್ ಮಾಡ್ಸಕ್ ಬಿಡಲ್ಲ ನಾನು. ಲಕ್ಷಾಂತರ ಜನ ನೋಡ್ಬೇಕದ್ನ. ನೋಡಿ ಬೈಬೇಕು ನಿಂಗೆ. ಅಲ್ಲಿ ತನಕ ಡಿಲೀಟ್ ಮಾಡ್ಸಲ್ಲ ನಾನು. ಏನು ಚಂದ ನೀನು ಗೊತ್ತಿಲ್ವಾ ನಿಂಗೆ? ನಾನು ಬೇಕು ಅಂತ ತಾನೇ ಮಾಡಿದ್ದು. ಬೇಕು ಅಂತ ತಾನೇ ಮಾಡಿದ್ದೀನಿ. ಅದಕ್ಕೆ ಬೈತಾರ ನಾವು. ಬೇಕು ಅಂತ ಬೇಡ ಅಂತ ಮಾಡಿದ್ರೆ ನಾವು ಯಾರು ಬೈತಿರಲಿಲ್ಲ. ನನ್ಗೂ ಗೊತ್ತು, ನನ್ಗೂ ಬುದ್ಧಿ ಇದೆ, ನನ್ಗೂ ಕೇರ್ ಇದೆ. ಅದು ಸುಮ್ಮನೆ ಮಾಡಿದ್ರೆ ಅದ್ರಿಂದಾನೇ ಒಳ್ಳೆ ನೆಗೆಟಿವ್ ಆಗಿ ಇದಾಗ್ತದೆ. ಸೊ ಪ್ಲೀಸ್ ನೋಡುವಂತ ವೀಕ್ಷಕರಲ್ಲಿ ಮನವಿ, ಯಾರು ಕೂಡ ಇಲ್ಲ ಯಾರು ಬೈದಿಲ್ಲ ಕಣ ನಿಂಗೆ. ನಾನು ಬೈಬೇಡಿ ಅಂತ ಕೇಳಕ್ ಹೋಗ್ತಾ ಇದೀನಿ ಪಾಪ. ಅಲ್ಲಿ ಯಾರು ಒಬ್ರು ಬೈದಿಲ್ಲ. ಎಲ್ಲ ಪಾಪ ನಿನ್ ಪರವಾಗಿ ಪ್ಲೀಸ್ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ಈ ತರ ಹುಷಾರಾಗಿರಿ. ನೋಡಿ ಹಿಂಗೆಲ್ಲ ಮಾಡಬೇಡಿ ಸೀಸ್. ಹೆಂಗ್ ಹಾಕೋರು ಗೊತ್ತಾ ಪಾಪ. ಅವೆಲ್ಲ ಕಾಳಜಿಯ ಕಮೆಂಟ್ಸ್ಗಳು. ಅವನ್ನ ನೋಡಿ ನೀನು ಅಯ್ಯೋ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಕೊಡ್ತಾರಲ್ಲ ಪಾಪ ಯಾರೋ ಗೊತ್ತಿಲ್ದಿರೋ ಹೊರಗಡೆ ಜನ ಅಂತ ಆನಂದ ಬಾಷ್ಪ ಸುರಿಸ್ಬೇಕು. ನೀನ್ ಬೈತವ್ರ ಏನ್ ಕಂಡತ್ರೆ ಮತ್ತೆ ನನ್ಗೂ ಗೊತ್ತಾ. ಅಲ್ಲ ಕಣ್ಣು ನೀನ್ ನೀರ್ ಬತ್ತಾವ ನೋಡ್ತೀನಿ ತಡಿ. ಓ ಬತ್ತಾವೆ ಚೆನ್ನಾಗಿಯಾ? ಅಳಬೇಡ ಅಳಬೇಡ ನನ್ನ ಜಾಣ, ಬೇಡ ಒರೆಸಿಕೋ ನಿನ್ನ ಕಣ್ಣ. ಫಿಲಂ ಸಾಂಗ್ ಕಣ ಇದು. ನನ್ನ ಫೇವ್ರೇಟ್ ಸಿನಿಮಾ ಇದು. ಆನೆ ಅಳ್ತಾ ಇರ್ತದಲ್ಲ ಮಗು ಹೇಳೋದು ಹೋಗಿ. ನಾನೇನ್ ಹೇಳ್ತೀನಿ, ನೀನ್ ನೋಡೇ ಸಾಂಗ್ ಸರಿ ಏನ್ ಮಾಡೋದು ಹೇಳು. ಈಗ ಅದು ಡಿಲೀಟ್ ಮಾಡೋದು ಬೇಡ. ತಪ್ಪು ಮಾಡೋದು ಸಹಜ ಕಣೋ, ನೀನ್ ಹೇಳು. ತಿದ್ದಿ ನಡೆಯೋನು ಮನುಜ ಕಣೋ. ನೀನ್ ಹೇಳು ಏನಂತ ವಿಡಿಯೋ ಮಾಡಿ ಹೇಳು ಅವ್ರಿಗೆ. ಸೊ ಬಂಧುಗಳೇ, ವೀಕ್ಷಕರೇ, ಹಿರಿಯರೇ, ಕಿರಿಯರೇ, ಅಕ್ಕಂದಿರೆ, ಅಣ್ಣಂದಿರೆ, ತಮ್ಮಂದಿರೆ, ಇರೆ ಯಾವ ಕಾರಣಕ್ಕೂ ನನ್ನ ಹೆಂಡತಿ ವಿಡಿಯೋ ಮಾಡೋಳೆ ಅಂತ ಅಂದ್ಬಿಟ್ಟು ಬೈಬೇಡಿ. ಅವಳು ಅದನ್ನ ಯಾಕೆ ಮಾಡೋಳೆ ಅಂತಂದ್ರೆ ನಾನು ಯಾವ ರೀತಿ ಅವಳನ್ನ ಕೇರ್ ಮಾಡ್ತೀನಿ, ಬಿದ್ದಾಗ ಎತ್ತಕ್ಕೆ ಹೋಯ್ತೀನ ಇಲ್ವಾ ಅಂತ ತಿಳ್ಕೊಳಕ್ಕೆ ಮಾಡಿ ಬಿಟ್ಟವಳೆ. ಅವಳು ಡಿಲೀಟ್ ಮಾಡ್ತೀನಾದ್ರು ನಾನು ಮಾಡಕ್ ಬಿಡಲ್ಲ. ಯಾಕೆ ಅಂತಂದ್ರೆ ನಾನೇ ಹೇಳ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ ಚೆನ್ನಾಗಿ ಬೈರಿಗಳಿಗೆ ಅಂತ. ಸೊ ಹಂಗಾಗಿ ನೀವು ಯಾರೂ ಕೂಡ ಬೈದಿಲ್ಲ. ಅದೇ ನನಗೆ ಖುಷಿ. ಬಿಕಾಸ್ ವಿ ಲವ್ಸ್ ಯು ಪೀಪಲ್ ಅಂತ ನಾನು ಇಂಗ್ಲಿಷಲ್ಲಿ. ನಾವು ನಿಮ್ಮನ್ನ ಪ್ರೀತಿಸುತ್ತೇವೆ ಜನರೇ. ಹಾಯ್ ಜನರೇ. ಕರೆಕ್ಟಾಗಿ ಹೇಳು ಚಂದ ಪ್ಲೀಸ್. ಏನಂತ ಹೇಳೋಣ? ಕರೆಕ್ಟಾಗಿ ಹೇಳು. ಈಗ ನಾನು ಏನ್ ಉದ್ದೇಶ ಇಟ್ಕೊಂಡ್ ಮಾಡಿದೆ ಅಂತ ನಿಂಗೆ ಗೊತ್ತು ತಾನೆ. ಹೇಳು ನೀನು. ಹೇಗದ ಇಲ್ಲಿ ಹೇಳು, ಪರವಾಗಿಲ್ಲ. ಉದ್ದೇಶ ಏನು ಅಂತ ಹೇಳ ನಾನು. ಏನು ನಂಗೂ ಗೊತ್ತಿಲ್ಲ. ಹೇಳು. ಹಂಗಲ್ಲ ಹೇಳ ಅದೇನೋ. ಏನ್ ಹೇಳಿ? ಯಾವ ಉದ್ದೇಶಕ್ಕೆ ಮಾಡಿದ್ದೀನಿ ಹೋಗ್ಲೇ ವಿಡಿಯೋನ? ನಿಂಗೆ ಗೊತ್ತಿಲ್ಲ. ನಾರ್ಮಲ್ ಉದ್ದೇಶ ಏನಿಲ್ಲ ಅದ್ರಿಂದ. ಸುಮ್ನೆ ನಾರ್ಮಲ್ ಆಗಿ ಪ್ರ್ಯಾಂಕ್ ಅಂದ್ರೆ ಪ್ರ್ಯಾಂಕ್ ಮಾಡಕ್ಕೆ ನಿಂಗೆ ಅದೊಂದೇ ಕಾರಣ ಐತಾನೆ ಬೀಳತರ. ಬದ್ಮಾಶ್.
ಬೇರೆ ಯಾರು ಇರ್ಲಿವೇನೆ ಆ ಟೈಮಲ್ಲಿ ನಂಗೆ ಅದೇ ಅನ್ಸುತ್ತೆ. ಮನೇಲಿ ಅದಿಲ್ಲ ಇದಿಲ್ಲ ಹತ್ತರೋಗು ಇತ್ತರೋಗು ಅಂತ ಏನಾರು ಹೇಳಿ ಮಾಡ್ಬೋದಿತ್ತು. ಅದ್ ಹೇಳ್ತಾ ಇರ್ಬಿಟ್ಟು ಬೀಳೋ ಅಂತದನ್ನ ಯಾಕೆ ಚೂಸ್ ಮಾಡ್ಕೊಂಡೆ ನೀನು? ಅದೇ ಮಾಡಿ ತಪ್ಪು. ಬಡವರ ಸ್ಕಲ್ ಈ ತರ ಎಲ್ಲ ಪ್ರಾಂಕ್ ಮಾಡಿದ್ರೆ ನನಗಾಗಲ್ಲ, ಸಹಿಸೋಲ್ಲ ನಾನು. ನೆನ್ನೆ ಹೇಳಿದೀನಿ ನನ್ನ ಹೃದಯ ಸಮುದ್ರ ಕಲಕಿದೆ ಈ ವಿಡಿಯೋ ನೋಡಿ ಅಂತ. ಅಂತದ್ರಲ್ಲಿ ಆ ವಿಡಿಯೋನ ನಾನು ಬೇಡ ಅಂತ ಹೇಳಿದ್ರು ನೀನ್ ಬಿಟ್ಟಲ್ಲ. ಈಗ ನೀನು ಅದಾಗಿರೋದಕ್ಕೆ ಈಗ ಬೇರೆ ಏನಾದ್ರು ಆನ್ಸರ್ ಮಾಡ್ತಿದ್ಯಾ ಅವ್ರಿಗೆಲ್ಲ, ಇಲ್ಲ ಮತ್ತೆ ಇನ್ನೊಂದ್ ಸ್ವಲ್ಪ ತುಪ್ಪ ಸುರಿತಿದ್ಯಾ? ಬೈರಿ ಅಂತ ಹೇಳ್ತೀನಿ. ತುಪ್ಪ ಸುರಿತಾ ಇದ್ದೀನಿ. ತುಪ್ಪ ಅದೇ ನಂತರ ಅರ್ಪಣ ಮಸ್ತು. ಸರಿ ಬಾಯ್, ತಲೆ ಕೆರ್ಕೊಬೇಡ. ಹಂಗೆಲ್ಲ ಇಲ್ಲ, ಒಂದ್ ನಿಮಿಷ ಇರು. ನೀನ್ ಈ ಕಡೆಯಿಂದ ತಿರ್ಸ್ಬಿಟ್ಟು ನಿನ್ ಮುಖ ತೋರ್ಸಿದ್ರೆ ನಿನಗ್ ಬೈತಾರ. ಆಮೇಲೆ ನನಗೆ ಯಾಕೆ ಬೈತಾರೆ? ಕೊಡಿಲ್ ತೋರಿಸ್ತೀನಿ ಹೆಂಗ್ ಆಡ್ಸಿದೆ ಅಂತ. ನನಗೆ ಯಾಕೆ ಬೈತಾರೆ? ನೋಡು ಫುಲ್ ಹೆಂಗ ಅವಾಗ್ಲೇ ಏನ್ ರಿಯಾಕ್ಷನ್ ಎಲ್ಲ ಕೊಟ್ಟಲ್ಲ, ಅದ ಕೊಡು. ಅಲ್ಲ ನನಗೆ ಯಾಕೆ ಬೈತಾರೆ? ಅಲ್ಲಿರ್ತಕ್ಕಂಥ 50,000 ಸಬ್ಸ್ಕ್ರೈಬರ್ ಕೂಡ ನನ್ನ ವೀಕ್ಷಕರೇ, ನನ್ನ ಸಬ್ಸ್ಕ್ರೈಬರ್ಸ್, ಮೈ ಫಾಲೋವರ್ಸ್, ನನ್ನನ್ನ ಪ್ರೀತಿಸುವವರು, ನನಗೆ ಯಾವತ್ತೂ ಬೈಯಲ್ಲವರು. ತಪ್ಪು ಮಾಡಿದಾಗ ತಿದ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕೇಳಬೇಕು, ತಪ್ಪು ಮಾಡಿದಾಗ ತಿದ್ಕೊಂಡು ಹೋಗಿ ಅಂತ ಕೇಳಬೇಕು. ನೀನು ಇವನಿಗೆ ಬೈತಾರೆ ಇವರು ಅಂದರೆ ಅಂತ ಅನ್ಕೊಂಡ್ರೆ ಐ ಡೋಂಟ್ ನೋ. ಸರಿ ಇಡು, ಈಗ ನನ್ನ ಇಂಗ್ಲಿಷ್ ಅಲ್ಲಿ ಮಾಡ್ಬೇಡ. ಈಗ ಹೇಳು, ನಾನು ಅವಳಂಗ್ ಮಾಡಿದ ತಪ್ಪಲ್ಲ ಇದು. ಮಾಡಿ ತಪ್ಪು ಕ್ಷಮಿಸಿ. ಅವ್ಳು ಮಾಡಿ ತಪ್ಪಲ್ಲ ಅಂತ ಹೇಳ್ಬೇಕಾ? ತಪ್ಪೇ. ಮತ್ತೆ ತಪ್ಪಲ್ಲ ಹೇಳ್ತೈತಿ. ಅದೇ ಪ್ರ್ಯಾಂಕ್ ಮಾಡಕೋಗ ಹಂಗ್ ಮಾಡಿರೋದಷ್ಟೇ. ತಪ್ಪೇ, ಆದ್ರೆ ಅವಳಿಗ ತಪ್ಪಲ್ಲ. ನನ್ಗೂ ತಪ್ಪೇ. ಹಂಗಾರೆ ಕ್ಷಮಿಸಿ ಅಂತ ಕೇಳು. ಕ್ಷಮಿಸಿ ಆಯ್ತು. ಆದ್ರೆ ಏನ್ ಗೊತ್ತಾ, ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ನಾನ್ ಹೇಳ್ತಾ ಇರೋದು ತಪ್ಪ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕ್ಷಮೆ ಕೇಳ್ತಾ ಇದೆಯಲ್ಲ ನೀನು. ಏಕೆ? ನಾನು ಮುಂದೆ ಪ್ರತಿದಿನ 10 ತಪ್ಪು ಮಾಡೋದು ಸಾರಿ ಕೇಳಿದಳು. ಅಯ್ಯೋ ಸುಮ್ನೆ ಇರೋದೆಲ್ಲ. ಹಂಗಾಗಿ ಅಪರೂಪಕ್ಕೆ ಒಂದ್ ಸಾರಿ ಕೇಳಿದಲ್ಲ ಕ್ಷಮಿಸಿ ಅಂತ. ಅದೆಲ್ಲ ಸರಿ, ನನ್ನನ್ನು ತೋರಿಸ್ಕೊಂಡು ಏನ್ ಗೊತ್ತ, ಹಂಗೆಲ್ಲ ಸರಿ ಇಲ್ಲ. ನಿನಗೆ ನಾನು ಏನ್ ಹೇಳು ಅಂತ ಹೇಳ್ತಾ ಇದೀನಿ ಅಂದ್ರೆ, ಈಗ ನಿನ್ ಫಸ್ಟ್ ಡೇ 1 ಇಂದ ನಾನು ಇಲ್ಲಿವರೆಗೆ ಹೆಂಗಿದೀನಿ ಅಂತ ಗೊತ್ತಲ್ವಾ? ಗೊತ್ತಿಲ್ಲ. ಕೇರ್ಫುಲ್ ಆಗಿದ್ದೀನಿ ತಾನೇ? ನೀನೇನ್ ಕೇರ್ಫುಲ್ ಮಣ್ಣು, ನಾನು ಹಿಡ್ಕೊಂಡು ಹಿಂಗೆ ಸೇಫ್ಟಿ ಹಿಂಗ್ ಕರ್ಕೊಂಡೆಲ್ಲ ಓಡಾಡ್ಕೊಂಡಿರೋದಕ್ಕೆ ನೀನ್ ಕೇರ್ಫುಲ್ ಆಗಿದ್ದಿ. ಒಟ್ನಲ್ಲಿ ನಾನು ಕೇರ್ಫುಲ್ ಆಗಿಲ್ವಾ? ನಾನಿದ್ದೀನಲ್ಲ ಬೆಂಗಾವಲಾಗಿ, ಸೊ ಹಂಗಾಗಿ ನೀನ್ ಕೇರ್ಫುಲ್ ಆಗಿಲ್ಲ. ಮತ್ತೆ ಅವಾಗ್ಲೂ ಪ್ರ್ಯಾಂಕ್ ಮಾಡುವಾಗ ನಾನು ಸಪರೇಟ್ ಆಗಿ ಬೇರೆ ಕಡೆ ಗಮನ ಇದ್ದಾಗ ನೀನ್ ಬಿದ್ದಿರೋದು ಬೇಕು. ಇವಾಗ ಕರೆಕ್ಟ್ ಆಗಿ ಹೇಳಿ, ಈ ವಿಡಿಯೋ ಮಾತ್ರ. ಸೊ ಆಕ್ಚುಲಿ ವಿಡಿಯೋ ಉದ್ದೇಶ ಏನು ಅಂತಂದ್ರೆ, ಅವಳು ಹಿಂದಿನ ವಿಡಿಯೋದಲ್ಲಿ ಪ್ರಾಂಕ್ ಸಂಬಂಧಪಟ್ಟ ಒಂದು ವಿಡಿಯೋ ಮಾಡಿದ್ಲು. ಅದ್ರಲ್ಲಿ ಯಾರೂ ಕೂಡ ಬೈದಿಲ್ಲ, ಬುದ್ಧಿ ಹೇಳಿದಿರಿ, ಅದಕ್ಕೆ ಬೇಜಾರಾಗೋಳೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂಚೂರು ಬುದ್ಧಿ ಹೇಳಿ ಅಷ್ಟೇ, ಇನ್ಯಾರು ಬೈಬಿಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.